ಸರ್ ನಮಸ್ತೆ. ನಮಸ್ತೆ ಹೇಳಿ. ಯಾರಾಗ್ತಾರೆ ಸರ್ ಮಂಡ್ಯದಲ್ಲಿ ಮುಂದಿನ MP? ಇಬ್ಬರು ಕಣದಲ್ಲವ್ರೆ. ಬೇರೆ ಕುಮಾರಸ್ವಾಮಿ ಅವ್ರು ಆಗ್ಬೇಕು, ಇಲ್ಲಾಂದರೆ ಸ್ಟಾರ್ ಚಂದ್ರ ಅವ್ರು. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಕುಮಾರಸ್ವಾಮಿ ಅವ್ರು ಗೆದ್ದರೆ ರೈತರಿಗೆಲ್ಲ ಇದು ಮಾಡ್ತಾರೆ. ಸ್ಟಾರ್ ಚಂದ್ರ ಅವ್ರಿಗೆ ಹೊಸ್ದಾಗಿ ಬಂದಿರೋದ್ರಿಂದ ಅವ್ರಿಗೆ ಅಷ್ಟು ರೈತರ ಬಗ್ಗೆ ಕಾಳಜಿ ಇಲ್ಲ. ಎಲ್ಲೋ ದುಡ್ಡು ತಗೊಬಂದ್ಬಿಟ್ಟು ಅವ್ರ ಅಪೋಸಿಟಾಗಿ ನಿಂತ್ಕೋತವ್ರೆ. ಓಕೆ, ಈಗ ಆಲ್ರೆಡಿ 2 ಸಲ ಮುಖ್ಯಮಂತ್ರಿಯಾಗಿ ಇಡೀ ಇದಕ್ಕೆ ಇದು ಮಾಡ್ಕೊಟ್ಟವ್ರೆ JDS ಕಡೆಯಿಂದ. ನನ್ನ ಪ್ರಕಾರ 190 ಭಾಗ ಅವರೇ ಬರ್ತಾರೆ. ಸರ್, ಕಾಂಗ್ರೆಸ್ಸಿಂದ ಹಲವಾರು ಸ್ಕೀಮ್ಗಳು ಬರ್ತಿದೆ. ಸೊ ಜನಗಳಿಗೆ ಹೆಲ್ಪ್ ಆಗ್ತಿದೆಯಾ ಸರ್? ಅದು ಎಷ್ಟೇನೆ ಎಷ್ಟೇ. ಯಾಕೆಂದರೆ ಅಕ್ಕಿದೊಂದು ಓಕೆ ನಡೀತದೆ. ಮಾಮೂಲಿ ಅದು ಆಗಿನಿಂದ ಕೊಡ್ತಾಯಿರೋ ಇಂದಿರಾ ಗಾಂಧಿ ಅವರು ಇದು ಕೊಡ್ತಾಯಿರೋ. ಓಕೆ, ಈಗ ಹೆಂಗಸ್ರಿಗೆಲ್ಲ ಫ್ರೀ ಮಾಡಿ ಬಸ್ಸಲ್ಲಿ ಗಂಡಸರು ಸೀಟ್ ಸಿಗ್ತಾಯಿಲ್ಲ. ಅದೊಂದು ಆಯ್ತಾ. ತಿರ್ಗಾ 2,000 ಖರ್ಚು ಕೊಡ್ತಾವ್ರೆ. ಆಧಾರ್ ಕಾರ್ಡ್ ಫ್ರೀ ತಗೋಯ್ತಾರೆ, ಖರ್ಚು ದುಡ್ಡು ಆಯ್ತದೆ. ಮನೇಲಿ ಈಗ ಅಡುಗೆ ಮಾಡ್ತಿರೋದಕ್ಕೆ ನೋಡಿ, ಬೆಳಿಗ್ಗೆಯಿಂದ ನಾಷ್ಟ ಮಾಡಿದೆ ಈ ಬಿಸ್ಕೆಟ್ ತಿಂತಾ ಇದ್ದೀನಿ. ಓಕೆ, ಎಲ್ಲಿಗೆ ಹೋಗಿದ್ದಾರೆ ಸರ್ ನಿಮ್ಮ? ಮಾಮೂಲಿ ಅವರು ಸಂಘದ ಕಡೆಯಿಂದ ಎಲ್ಲ ಟ್ರಿಪ್ ಹೋಗೋರು ಹಂಗೆ. ಓಕೆ, ಹೆಂಗಿದ್ರು ಫ್ರೀ ಬಸ್ ಇದೆ ಅಂತ? ಫ್ರೀ ಬಸ್ ಇದೆ, ಮತ್ತು ಖರ್ಚು 2,000 ಕೊಡ್ತಾರೆ. ಓಕೆ, ಈ ಥರ ಮಾಡಿದ್ರೆ ಸ್ಕೀಮ್ ಮಾಡಿ ಏನು ಪ್ರಯತ್ನ ಆಯಿತು? ಮತ್ತೆ ಬೇರೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದನ್ನೇ ಈಗ ಈ ಕಡೆಯಿಂದ ಫ್ರೀ ಕೊಟ್ಬಿಟ್ಟು ಆ ಕಡೆಯಿಂದ ಕಿತ್ಕೊತಾ ಇದ್ದಾರೆ ಅಷ್ಟೇ. ಮತ್ತೆ ಯಾರೋ ಇಲ್ಲೇ ಮಂಡ್ಯದಲ್ಲಿ ಇನ್ನೊಬ್ರು ಹೇಳಿದ್ರು, ಒಂದು ಕ್ವಾರ್ಟರ್ ಮೇಲೆ 40 ರೂಪಾಯಿ ಜಾಸ್ತಿ ಮಾಡೋರಂತೆ. ಇಲ್ಲಿ 3 ಕ್ವಾರ್ಟರ್ ಕೊಟ್ಟಿದ್ದಾರಂತೆ. 40 ರೂಪಾಯಿ ಅಂದರೆ 120 ರೂಪಾಯಿ ಆಯಿತು. ನಿಜ. ತಿಂಗಳಿಗೆ 3,600 ರೂಪಾಯಿ. 3,600 ರೂಪಾಯಿ 2,000 ರೂಪಾಯಿ 1,600 ರೂಪಾಯಿ ಅವ್ರು ಇಟ್ಕೊಂಡು 2,000 ರೂಪಾಯಿ ಆಗ್ತಾವ್ರೆ ಅಂತ. ಮತ್ತೆ ಇನ್ನೊಂದು 11 ತಿಂಗಳಲ್ಲಿ ನೋಡ್ಕೊಳ್ಳೋದಾದ್ರೆ ಡೆವಲಪ್ಮೆಂಟ್ ಏನೂ ಇಲ್ಲ ಕರ್ನಾಟಕದಲ್ಲಿ. ಕೇಳಿದ್ರೆ ನಮ್ಮ ಹತ್ರ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತಿದ್ದಾರೆ. ಏನು ಹೇಳ್ತೀರಾ? ಎಲ್ಲ ಇದು ಕೊಡ್ತಾವ್ರಲ್ಲ, 2,000 ರೂಪಾಯಿ ಆಗ್ತಿರೋದು, ಮತ್ತು ಬಸ್ ಡಿಪೋಗೆಲ್ಲ ಕಟ್ತಿರೋದು, ಇದೆಲ್ಲ ಹೋಯ್ತದಲ್ಲ ಇಲ್ಲ ಅನ್ಸ. ಮುಂದಿನ ಪ್ರಧಾನಿ ಯಾರಾಗಬೇಕು ಸರ್? ಮುಂದಿನ ಪ್ರಧಾನಿಯವರು ಈಗೇನು ಮಾಮೂಲಿ 10 ವರ್ಷದಿಂದ ಅವರೇ ಆಗವ್ರೆ. ಈಗ ನಮ್ಮ ಮೋದಿನೇ ಆದರೂ ಆಗ್ಬೋದು. ಕಾಂಗ್ರೆಸ್ಸಿಂದ ಅಂಥ ಕ್ಯಾಂಡಿಡೇಟ್ ಯಾರೂ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಒಂದು ಚಾನ್ಸ್ ಕೊಡಬಾರ್ದು ಅನ್ಸುತ್ತೆ? ಕೊಡ್ಬೋದು. ಈ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೇ ಜಾಸ್ತಿ ಬರೋಲ್ವಲ್ಲ, ಅದೇ ಬಂದಿರೋದು. ಈಗ ಕೋರಮ್ ಒಂದು ಸಮಾಜ ಇರ್ತಾನೆ, ಅಲ್ಲಿ MP ಇದಕ್ಕೆ ಪ್ರಧಾನಿ ಆಗ್ತಿದ್ದು. ಇವರೆಲ್ಲ ಒಂದು 100-120 ಹೊಡೆದ್ರೆ ಏನು 200 ಚಿಲ್ಲರೆಗೆ ಏನು ಪ್ರಯತ್ನ ಆಯ್ತದೆ? ಸರ್, ಇವಾಗ ಕಾಂಗ್ರೆಸ್ ಅವರು ರಾಮ ಮಂದಿರ್ ಓಪನಿಂಗ್ಗೆ ಅವ್ರಿಗೂ ಇನ್ವಿಟೇಷನ್ ಹೋಗಿತ್ತು, ಅವ್ರು ಹೋಗಿಲ್ಲ. ಏನು ಹೇಳ್ತೀರಾ ಸರ್ ಇದಕ್ಕೆ? ಏನಂತ ಅಂದರೆ ಎಲ್ಲರಿಗೂ ದೇವರು ಅಂದ್ರೆ ಭಕ್ತಿ ಇರ್ತದೆ. ಬಟ್ ಇವ್ರು ಅರ್ಜೆಂಟಾಗಿ ಎಲೆಕ್ಷನ್ ಬಂದಿರೋ ಟೈಮಿಂದ ಯಾವುದೋ ದುಡ್ಡನ್ನೆಲ್ಲ ಇದು ಮಾಡಿದ್ರು. ಅದು ಈಗ ನೀವು ಮದುವೆಗೆ ಇನ್ವೈಟ್ ಮಾಡಿರ್ತೀರಿ, ನಮ್ಗೆ ಬರಲೇಬೇಕು ಅಂತ ಏನೂ ಇಲ್ವಲ್ಲ. ಈಗ ರಾಮ ಅಂದ್ರೆ ಅದೇನು ಅವತ್ತೇ ಮುಚ್ಚಾಕ್ ಕೊಟ್ಟಿಲ್ವಲ್ಲ. ಇನ್ನು ಅವ್ರು ಇರೋ ಗಂಟಲು ಇರ್ತದೆ, ಭೂಮಿ ಇರೋ ಗಂಟಲು ಇರ್ತದೆ, ಯಾವಾಗಾರ ಹೋಗಿ ನೋಡಮ್ಮ ಅಂತ ಅವ್ರ ಆಸೆ ಅಷ್ಟೇ. ಒಟ್ಟಾರೆಯಾಗಿ ಮಂಡ್ಯದಲ್ಲಿ ಕುಮಾರಣ್ಣ ಗೆಲ್ತಾರೆ. ಅದೇ ಹೇಳಿದ್ನಲ್ಲ, 190 ಭಾಗ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಯಾಕೆಂದರೆ ಇನ್ನು 10 ಭಾಗ ಯಾಕೆ ಅಂದರೆ ಅವರು ದುಡ್ಡು ಕಾಸು ಇದು ಮಾಡಿ ಸಾರಿ ನಿಖಿಲ್ ಕುಮಾರಸ್ವಾಮಿ ಸೋತ್ರ ಆ ಥರ ಬೇಕಾದ್ರೆ ಉಲ್ಟಾ ಮಾಡೋರು ಅವರು. ಯಾಕಂದರೆ ಈಗ ಮೊದಲು 7 ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಇದ್ದರು, ಅಲ್ಲ JDSನವ್ರು ಇದ್ದರು. ಅವ್ರ ಮಗನ ಗೆಲ್ಸೋಕ್ಕಾಗಿಲ್ಲ. ಈ ಬಾರಿ ಎಲ್ಲ ಕಾಂಗ್ರೆಸ್ನವರೇ ಇರೋದ್ರಿಂದ ಎಲ್ಲ ಇರೋದ್ರಿಂದ ಏನು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಓಕೆ, ತುಂಬ